ಇಷ್ಟೊಂದು ಗ್ರೀನಿಶು ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಶ್ರಮನೂ ಇದೆ. ನಾನು ಹೇಳ್ತೀನಲ್ಲ, ಬೆಳಗ್ಗೆ ಬಂದರೆ 6 ಗಂಟೆ ಬಂದರೆ ನಾವು ಸಂಜೆನೂ 7 ಗಂಟೆ ತನಕ ಮಾಡ್ತಾನೆ ಇರ್ತೀವಿ. ಎಲ್ಲಿ ಹಾರ್ಡ್ ವರ್ಕ್ ಇರುತ್ತೆ ಅವರಿಗೆ ನಿಜ ಶ್ರಮ ಇದ್ದೇ ಇರುತ್ತೆ, ಪ್ರತಿಫಲನೂ ಇರುತ್ತೆ. ನೋಡಿ, ಇದನ್ನು ನಾನು ಫಸ್ಟು ಇಷ್ಟೇ ಹಾರಿ ಕೊಟ್ಟಿದ್ದು ಸರು. ಇಷ್ಟೇ ಹಾರಿ ಅವ್ರು ಕೊಟ್ಟಿದ್ದು ಅಂದರೆ ಸಸಿ ಇಷ್ಟೇ ಇತ್ತು. ಸಸಿ ತೋರಿಸ್ತೀನಿ, ಪ್ಯಾಕೆಟಿಗೆ ಕೊಟ್ಟ ಸಸಿ ಇಷ್ಟೇ ಇತ್ತು ಅವ್ರದ್ದು. ನಾನೇನು ಮಾಡಿದೆ, ಸಸಿ ತಂದು ಪ್ಯಾಕೆಟ್ ಹಾಕಿದೆ. ಇದೆ ಈ ಜಾಗಕ್ಕೆ 5 ಅಡಿಗೆ ಒಂದರಂತೆ ಹಾಕಿದೆ. ಪ್ಯಾಕೆಟ್ ಹಾಕಿದ ನಂತರ ಒಂದು 3 ತಿಂಗಳಾದ ನಂತರ ಪ್ಯಾಕೆಟ್ ಇದೆ ಅಂದ್ಕೊಳ್ಳಿ. 3 ತಿಂಗಳಾದ ನಂತರ ಕುಡಿ ಜಿಗುಟಿದೆ. ಕುಡಿ ಜಿಗುಟಿದ ಮೇಲೆ ಬ್ರ್ಯಾಂಚಸ್ ಎಲ್ಲ ಬಂದವು. ನಾ ಜೀವಾಮೃತ ಮಾಡಿರೋದ್ರಿಂದ ಬ್ರ್ಯಾಂಚಸ್ ತುಂಬ ಬಂದವು. ಮತ್ತೆ ಒಂದು 6 ತಿಂಗಳ ತನಕ ಕಾಪಾಡಿದೆ. ತುಂಬ ಬ್ರ್ಯಾಂಚಸ್ಗಳೆಲ್ಲ ಬಂದವು. ಬ್ರ್ಯಾಂಚಸ್ ಬಂದಮೇಲೆ ಮತ್ತೆ ಕುಡಿ ಜಿಗುಟಿದೆ. ಒಂದು 8 ತಿಂಗಳ ತನಕ ಕುಡಿ ಜಿಗುಟಿದ ಮೇಲೆ ಹಾರ್ವೆಸ್ಟಿಗೆ ಬಿಟ್ಟೆ. ಮೊದಲನೇ ಹಾರ್ವೆಸ್ಟಲ್ಲೇ ತುಂಬ ಚೆನ್ನಾಗಿ ಬಂತು. 2ನೇ ವರ್ಷನೂ ಚೆನ್ನಾಗಿ ಬಂತು. ಈಗ 3ನೇ ವರ್ಷ ಆಯಿತು. ನಾನು ಆರ್ಗ್ಯಾನಿಕಲ್ಲೇ ಮಾಡೋದ್ರಿಂದ ಜನ ನನಗೆ ಫೋನ್ ಮಾಡಿಬಿಟ್ಟು ನನಗೆ ಹಣ್ಣು ಕೊಡಪ್ಪ ಅಂತೇಳಿ ಫೋನ್ ಕಾಲ್ಗಳು ಬರ್ತಿದ್ದಾವೆ. ಇದು 21 ಗುಂಟೆಯಲ್ಲಿ ಎಷ್ಟು ಗಿಡ ಹಾಕಿದ್ದೀರಾ ನೀವು? ಇದರಲ್ಲಿ 550 ಗಿಡ ಇದಾವೆ. 550 ಗಿಡ ಇದಾವೆ. 550 ಗಿಡದಲ್ಲಿ ಒಂದು ಗಿಡ ನನಗೆ ಮಿನಿಮಮ್ ನನ್ನ ಅನಿಸಿಕೆ ಪ್ರಕಾರ ಈಗ 1,000 1,500 ರೂಪಾಯಿ ತನಕ ಸಂಪಾದನೆ ತೆಗಿಬಹುದು. 2,000 ರೂಪಾಯಿ ಅಂತೂ ಬರುತ್ತೆ ಅಂತಾರೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಕಾಯಿ ಇದಾವೆ. ಅಲ್ಲಿ ನೋಡಿ, ಇದ್ರಲ್ಲಿ 1,000 2,000 ರೂಪಾಯಿ ಸಂಪಾದನೆ ಆಗುತ್ತೆ ಅಂತಾನು ಇದೆ. ಒಂದು 500 ಗಿಡದಲ್ಲಿ ಇಲ್ಲ ಅಂದ್ರೂ ನೀವೇ ಅನ್ಕೊಳ್ಳಿ, ಬೇಡ ನನಗೆ 1,000 ರೂಪಾಯಿ ಸಂಪಾದನೆ ಆದ್ರೂ ಈ ಅಡಿಕೆಕಿನ್ನ ನನಗೆ 2-3 ಪಟ್ಟು ನನಗೆ ಆದಾಯ ಪೇರ್ಲೆ ಗಿಡದಿಂದನೇ ಕೊಡುತ್ತೆ. ಈಗ ನೆಕ್ಸ್ಟ್ ಮದರ್ ಪ್ಲಾಂಟ್ ಆಯ್ತು, ಈ ಸಸಿಯಿಂದ ನನಗೆ ಲಾಭ ಆಗುತ್ತೆ. ಹೌದು, ಹಾಗೆ. ಈಗ ಹಾಕಿದ್ದು ಎಷ್ಟು ತಿಂಗಳಿಗೆ ಬರುತ್ತೆ ಹಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಹಾಕಿದ್ಮೇಲೆ ನನಗೆ 6 ತಿಂಗಳಿಗೆ ಬಂತು. ಸ್ವಲ್ಪ ಕುಡಿ ಜಿಗುಡ್ತಾ ಕುಡಿ ಜಿಗುಡ್ತೀವಲ್ಲ, ಈ ರೀತಿ ಕುಡಿ ಜಿಗುಟ್ಕಿಂದೀವಲ್ಲ, ಕುಡಿ ಜಿಗುಟಿದ್ರೆ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಈ ಸಲ ಹಾರ್ವೆಸ್ಟ್ ಆಯ್ತು ಅನ್ಕೊಳ್ಳಿ, ಇದಷ್ಟು ಮತ್ತೇನೆಲ್ಲ ಕಟಿಂಗ್ಸ್ ಕೊಡ್ತೀವಿ, ರೌಂಡ್ ಶೇಪ್ ಕೊಡ್ತೀವಿ, ಛತ್ರಿ ತರ ಕೊಡ್ತೀವ. ಮತ್ತೆ ಫುಲ್ ಬ್ರಾಂಚಸ್ ಬಂದ್ಬಿಟ್ಟು ಮತ್ತೆ ಹಾರ್ವೆಸ್ಟಿಗೆ ಸ್ಟಾರ್ಟ್ ಆಗುತ್ತೆ. 1-2 ತಿಂಗಳು ಕಾಯಿರಲ್ಲ ಅಷ್ಟೇ, 1-2-3 ತಿಂಗಳು ಕಾಯಿರಲ್ಲ, ವರ್ಷವಿಡೀ ಕಾಯಿ ಬಿಡುತ್ತೆ. ಇದು ಹೆಸರು ತೈವಾನ್ ಪಿಂಕ್ ವೆರೈಟಿ ಅಂತೇಳಿ. ತೈವಾನ್ ಪಿಂಕ್ ವೆರೈಟಿ ಚೆನ್ನಾಗಿದೆ, ಮಾಡ್ಬೋದು. ಅಡಿಕೆ ನನ್ನ ಕಾನ್ಸೆಪ್ಟ್ ಏನು ಅಂದರೆ, ನನ್ನಿರೋ ಅರ್ಧ ಎಕರೆ ಜಮೀನಲ್ಲಿ ಈಗ ಆದಾಯ ಇಲ್ಲ ಅಂತ 7-8 ವರ್ಷದ ತನಕ ಕಾಯೋದ್ಕಿಂತ 8 ವರ್ಷದ ತನಕ ಅಡಿಕೆ ಆದಾಯ ಬರೋದಿಲ್ಲ. ನಮ್ಮ ಥರ ಕೆಲಸ ಮಾಡಿದ್ರೆ 6 ವರ್ಷಕ್ಕೆ ತೊಗೊತೀವೇನು, ನೀವು ನಂಬ್ತಿರೋ ಇಲ್ಲ. ಆದರೂ ನಮ್ಮದು ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ 5ನೇ ವರ್ಷಕ್ಕೆ ಈ ರೀತಿ ಬಂದಿಲ್ಲ. ನನಗೆ ಗೊತ್ತಿರೋಂಗೆ ಯಾರು ಆ ರೀತಿ ನಾನು ತುಂಬ ಜನ ಭೇಟಿ ಕೊಟ್ಟಿರೋರು ಸಹ ಚೆನ್ನಾಗಿ ಬಂದಿದೆಯಪ್ಪ ತೋಟ ಅಂತಲೇ ಹೇಳ್ತಾರೆ. ನನ್ನ ಕಾನ್ಸೆಪ್ಟ್ ಏನು ಅಂದರೆ, ಇರೋದು ಅರ್ಧ ಎಕರೆ ಜಮೀನಲ್ಲಿ 2 ಎಕರೆ ಕಾನ್ಸೆಪ್ಟು. ನೀನು ಏನು 2 ಎಕರೆ ಆದಾಯ ತೊಗೊತೀಯೋ ಅಷ್ಟು ನಾನು ಇದ್ರಲ್ಲಿ ತೆಗಿಬೇಕು ಅಂತ ಕಾನ್ಸೆಪ್ಟ್ ಹೊಂಟಿದ್ದೀನಿ. 2 ಎಕರೆ ಅಂದರೆ ಇದು ಮೇನ್ ಕ್ರಾಪ್ ಆಯಿತಾ. ಇದರಲ್ಲಿ ಅಡಿಕೆದ್ರಲ್ಲಿ ಮಿನಿಮಮ್ ಒಂದು 5-6 ಕ್ವಿಂಟಲ್ ತಗೊಳ್ಳಿ ಅಂದ್ಕೊಳ್ಳಿ, ಬರುತ್ತೆ ಒಣ ಅಡಿಕೆ. ನೆಕ್ಸ್ಟ್ ನನಗೆ ಒಂದು 5-6 ಕ್ವಿಂಟಲ್ ಬರಬೇಕು ನನ್ನ ಟಾರ್ಗೆಟ್. ಎಕರೆಗೆ 12 ಕ್ವಿಂಟಲ್ ಅಂತಾರಲ್ಲ, ಎಕರೆ 12 ಅಲ್ಲ, ಇನ್ನೂ 1 ಕ್ವಿಂಟಲ್ ಜಾಸ್ತಿ ಬರಲೇಬೇಕು ನಂದು. ನಾನು ಯಾರು ಟಾರ್ಗೆಟ್ ಮೀರಿ ಒಂದು ಸ್ವಲ್ಪ ಮಾಡ್ಲದ್ದೇನೈತೋ ಬರಬೇಕು ಅನ್ನೋ ಒಂದು ಹಠ ನನಗೆ. ಇದು ಮೊದಲನೇ ಕ್ರಾಪ್ ಆಯಿತಾ. ಇದರಲ್ಲಿ ಅಡಿಕೆ 5ನೇ ವರ್ಷ 6ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಇನ್ಮೇಲೆ ನನಗೆ ರೆಗ್ಯುಲರ್ ಸಂಪಾದನೆ ಬರುತ್ತಿದ್ದು. ಇದು 2ನೇ ಕ್ರಾಪ್. ಇದು 2ನೇ ಕ್ರಾಪಲ್ಲಿ ನನಗೆ ವಾರಕ್ಕೆ ಒಂದು 5-6 ಸಾವಿರ ರೂಪಾಯಿ ನನಗೆ ಸಂಪಾದನೆ ಆಗುತ್ತೆ. 8,000 ರೂಪಾಯಿ ಆಗುತ್ತೆ. ಒಂದು 2-2 ಕ್ವಿಂಟಲ್ 3-3 ಕ್ವಿಂಟಲ್ ಬಂದು ಅಂದರೂ ಒಂದು 8,000 ರೂಪಾಯಿ ಮಿನಿಮಮ್ ಅಂದ್ಕೊಳ್ಳಿ ವಾರಕ್ಕೆ. ಹಾಗೆ ನನ್ನ ಜೀವನಕ್ಕಾಗಲಿ, ಇದು ಅಡಿಕೆ ದುಡ್ಡು ಉಳಿಲಿ, ನನ್ನ ಜೀವನಕ್ಕೆ, ನನ್ನ ಮನೆ ತನಕದ ಖರ್ಚುಗಳಿಗೆ, ನನ್ನ ಮಕ್ಕಳ ಖರ್ಚುಗಳಿಗೆ ಆಗಲಿ ಅಂತೇಳಿ ಇದನ್ನು ಮಾಡಿದ್ದೀನಿ. ಇದು 3ನೇದು. ಇದು ಲೆಮನ್ ಗ್ರಾಸ್. ಇದು ಲೆಮನ್ ಟೀ ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ. ಇದು ಲೆಮನ್ ಗ್ರಾಸ್. ಇದು ಈ ಕಡೆ ಯಾವ ಥರ? ಇದು ಲೆಮನ್ ಟೀ. ಇದೆಯಲ್ಲ, ಇದು ಲೆಮನ್ ಟೀ. ಇದು 1 ವರ್ಷಕ್ಕೆ ಬರುತ್ತೆ. ಇದು ಅಂದ್ರೆ ಒಂದು 5-6 ತಿಂಗಳಿಗೆ ತುಂಬಾ ಬ್ರಾಂಚಸ್ ಬರುತ್ತೆ. ಅದು ಫೋಟೋಸ್ ಕೊಡ್ತೀನಿ ನಿಮಗೆ. ತುಂಬಾ ಬ್ರಾಂಚಸ್ ಬಂದ್ಮೇಲೆ ಇದು ಟೀ ಪುಡಿಗೆ ಉಪಯೋಗಿಸ್ತಾರೆ ಇದನ್ನ. ಇದಕ್ಕೆ ಬೇಡಿಕೆ ಎಲ್ಲಿದೆ? ಬೆಂಗಳೂರಲ್ಲಿ ಇದೆಯಾ? ಇದು ಎಲ್ಲಾ ಕಡೆ ಬೇಡಿಕೆ ಇದೆ. ನಾನು 1 ಸಸಿಯಿಂದ 100 ಸಸಿ ಮಾಡ್ಕೊಂಡು 100 ಸಸಿಯಿಂದ 1000 ಜನ ಕೊಟ್ಟಿದ್ದೀನಿ. ಈಗ 1,200 ಸಸಿ ಜನಗಳಿಗೆ ಕೊಟ್ಟಿದ್ದೀನಿ. ಇದನ್ನ ಮತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಆಲ್ ಓವರ್ ಕರ್ನಾಟಕ ಕೂಡ ಪ್ಲಾನ್ ಇದೆ. ಇದು ಲೆಮನ್ ಟೀ ಅಂತೇಳಿ. ಇದು ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಶುಗರ್ ಕಂಟೆಂಟ್ ಚೆನ್ನಾಗಿ ಬರುತ್ತೆ, ಕ್ಯಾನ್ಸರ್ ನಿರೋಧಕ ಶಕ್ತಿನೂ ಇದೆ ಇದರಲ್ಲಿ. ಹಾಗಾಗಿ ಜ್ಯೂಸ್ ಆ್ಯಂಡ್ ಟೀನೂ ಮಾಡ್ಕೊಂಡು ಕುಡಿಬೋದು. ಆಮೇಲೆ ವಯಸ್ಸಾದವರು ನಿದ್ರೆ ಬರಲ್ಲಪ್ಪ ಅಂತೇಳಿ ಒಂದು ಸ್ವಲ್ಪ ಕುಡಿದ್ಬಿಟ್ರು, ವಾರಕ್ಕೊಂದು 3 ಟೈಮು ಮಲಗೋ ಟೈಮಲ್ಲಿ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ರು ಇದನ್ನು ಲೆಮನ್ ಟೀ ಚೆನ್ನಾಗಿ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂದರೆ, ಇದು ಈ ಥರ ಬರುತ್ತೆ. ಇದನ್ನು ಕಟ್ ಪೀಸ್ ಮಾಡ್ತೀವಿ. ಇದನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಅದನ್ನು ತೋರಿಸ್ತೀನಿ ಬೇಕಾರೆ. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇದನ್ನು ಬೆಲ್ಲದಲ್ಲಿ ನೀರು ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇದನ್ನು ಏನು ಮಾಡೋದು, ಲೆಮನ್ ಟೀ ಕುದಿಸ್ತೀವಿ. ಮಾಮೂಲಿ ಟೀ ಕುಡಿಯೋ ಥರನೇ ಕುದಿಸೋದು.
ಕೂಸ್ಬಿಟ್ಟು ಏನೆಲ್ಲ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ರೆ ಜಾಸ್ತಿ ಮಳಿಸ್ಬೇಕು, ಕುದಿಸ್ಬೇಕು. ಜಾಸ್ತಿ ಕುದಿಸಿದ್ರೆ ಅದು ಲೆಮನ್ ಟೀ ರೆಡಿ ಆಗುತ್ತೆ. ಸೋಸ್ಬಿಟ್ಟು ಏನೆಲ್ಲ ಕುಡಿದ್ರೆ ನಮಗೆ ರೋಗ ನಿರೋಧಕ ಶಕ್ತಿನೂ ಇದೆ, ಕ್ಯಾನ್ಸರ್ ನಿರೋಧಕ ಶಕ್ತಿನೂ ಇದೆ ಅಂತಾರೆ. ಆಮೇಲೆ ಹೆಣ್ಮಕ್ಳು ಋತುಸ್ರಾವ ಆಗ್ತಾರಲ್ಲ ಅವರಿಗೆಲ್ಲನೂ ಚೆನ್ನಾಗಿ ಹೆಲ್ತ್ ಆಗಿರೋಂಗೆ ಚೆನ್ನಾಗಿ ಬೆನಿಫಿಟ್ ಇದೆ ಅದು. ಸೊ ಈಗ ನೀವು ನಿಮ್ಮ 21 ಗುಂಟೆಯಲ್ಲಿ ಎಷ್ಟು ಪ್ರಕಾರವಾದ ಗಿಡಗಳನ್ನ ಹಾಕಿದ್ದೀರಾ? ಈಗ ಸದ್ಯ ಇನ್ನೊಂದು ಸ್ವಲ್ಪ ಹಾಕಬೇಕು. ಅಲ್ಲ ಈಗ ಈಗ ನಂಬರ್ ಆಫ್ ನಿಮ್ದು ಯಾವ್ದು ಅಂದ್ರೆ ಎಲ್ಲದೂ ಹೇಳ್ಬೇಕು ನನಗೆ. ಅಡಿಕೆ ಮೇನ್ ಕ್ರಾಪು, ಅಡಿಕೆ 1, 2ನೇ ಕ್ರಾಪು ಸೀಬೆಗಿಡ ಇದೆ, 2, 3ನೇ ಕ್ರಾಪು ಪಪ್ಪಾಯ ಇದೆ, ಪಪ್ಪಾಯ 3, 4ನೇ ಕ್ರಾಪು ಲೆಮನ್ ಗ್ರಾಸ್ ಇದೆ, ಲೆಮನ್ ಗ್ರಾಸ್ 4, 5ನೇ ಕ್ರಾಪು ನಮ್ಮ ಶಾಲೆಗಳಿಗೆ, ಗೌರ್ಮೆಂಟ್ ಶಾಲೆಗಳಿಗೆ ಉಚಿತವಾಗಿ ತರಕಾರಿ ಕೊಡೋ ಒಂದು ಸೇವಾ ಭಾವನೆ ಇಟ್ಕೊಂಡಿದ್ದೀವಿ. ಯಾವ್ದು ಏನ್ ಹಾಕಿದ್ದೀರಾ? ಅದು ಸೋರೆಕಾಯಿ 5 ಪ್ಲಸ್ ಸೊಪ್ಪಿನ ಬೀಜಗಳು, ರಾಜಗಿರಿ ಅಂತ ಸೊಪ್ಪು ಬರುತ್ತೆ ನಮ್ಮ ಶಾಲೆಗಳಿಗೆ ವಿಶೇಷ. 6 ಅಷ್ಟು. ಮತ್ತೆ ಗುಂಪು ಬಾಳೆ ಇದೆ, ಅಲ್ಲಿ ಬಾಳೆ ಗುಂಪು ಬಾಳೆ, ಲೆಮನ್ ಇದೆ. ಮತ್ತೆ ಯಾವ್ದಾದ್ರು ಟೊಮೊಟೊ ಹಾಕಿದೀರಾ? ನಿಮ್ ಹಿಂದೆ ಇದೆ ಅದೆಲ್ಲ ಮನೆಯಾಗ ಯೂಸ್ ಓಕೆ. ಒಟ್ಟು ನೀವು ಹಾಕಿದೀರಾ ಒಂದು 10 ಹಾಕಿದೀರಾ. ಇಲ್ಲಿ ಮೆಣಸಿನಕಾಯಿ ಇದೆ, ಮೆಣಸಿನಕಾಯಿ ಇದೆ. ಅಲ್ಲಿ ಅದು ಶಾಲೆಗಳಿಗೆ ನಮಗೆ ಸ್ವಲ್ಪ ಯೂಸ್ ಮಾಡೋದಕ್ಕೆ ನೋಡಿ. ನಾವು ರೈತರು ಏನ್ ನೋಡ್ಬೇಕು ಅಂದ್ರೆ ಇವರು ಚಿಕ್ಕ ಜಾಗದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ. ಸೊ ನೀವ್ ಯಾಕೆ ಟ್ರೈ ಮಾಡಬಾರ್ದು ಅಂತ? ಟ್ರೈ ಮಾಡೋದಕ್ಕಿಂತ ಒಂದು ಸಜೆಷನ್ ಹೇಳ್ತೀನಿ ಹೇಳಿ. ನಾವು ನಾವು ಜಮೀನಲ್ಲಿ ಯಾವುದು ಆಗಲ್ಲ. ಭೂಮಿ ತಾಯಿ ನಮ್ಮ ಹೆತ್ತ ತಾಯಿ ಇದ್ದಂಗೆ, ನಮ್ಮ ಯಾವತ್ತೂ ಹೆತ್ತ ತಾಯಿ ಮೋಸ ಮಾಡೋದಿಲ್ಲ. ನಾವು ಭೂಮಿ ತಾಯಿ ಸೇವೆ ಹೇಗೆ ಮಾಡಬೇಕಪ್ಪ ಸೇವೆ ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದೀವಿ ನೋಡ್ರಿ. ನಾನೇನು ಶೃಂಗಾರ ಮಾಡಿದ ಶ್ರಮ ಕಾಣ್ತಾ ಇದೆ ಅಷ್ಟೇ. ಯಾರು ಶ್ರಮ, ನಮ್ಮ ಭೂಮಿ ತಾಯಿ ಶ್ರಮ ಯಾರು ಪಡ್ತಾರೆ, ಕಷ್ಟಪಟ್ಟು ದುಡಿಮೆ ಮಾಡಿ ಒಳ್ಳೆ ಮನಸ್ಸಿಂದ ಹೋಗ್ತಾರೆ, ಖಂಡಿತ ಈ ರೀತಿ ಫಸಲು ಬಂದೇ ಬರುತ್ತೆ. ಉದಾಹರಣೆ ನಾನು ಅಂತ ಹೇಳಲ್ಲ, ಏನೋ ಒಂದು 4 ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ. ನಂತರ ಅನ್ಎಂಪ್ಲಾಯ್ ಹೇಗೆ ಬದುಕೋದು ಅನ್ನೋದನ್ನು ಇದನ್ನು ತೋರಿಸ್ಕೊಟ್ಟಿದ್ದೀನಿ. ನಂದು ಡಿಗ್ರಿ ಏನಾಗಿದೆ ನಿಮ್ಮದು? ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಬಿ ಎ ಕಂಪ್ಲೀಟ್ ಆಗಿಬಿಟ್ಟು ಗೌರ್ಮೆಂಟ್ ಶಾಲೆಗಳಲ್ಲಿ ಕನ್ನಡ ಶಾಲೆ ಉಳಿಲಿ ಅಂತೇಳಿ ಒಂದು ಸ್ವಲ್ಪ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಸ್ವಲ್ಪ ಬಿಸಿ ಊಟಕ್ಕೆಲ್ಲ ನಾನ್ ಬೆಳ್ ತರಕಾರಿ ಎಲ್ಲ ಸ್ವಲ್ಪ ಕೊಡ್ತಾಯಿದ್ದೀನಿ, ಸೇವಾ ಭಾವನೆಯಿಂದ ಕೊಡ್ತಾಯಿದ್ದೀನಿ. ಹಾಗೆ ನಾವು ಅನ್ಎಂಪ್ಲಾಯನ್ನು ನಾವು ಓದ್ಬಿಟ್ಟು ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಉಳಿಲಿ ಅಂತ ನಾವು ಸ್ವಲ್ಪ ಹೋರಾಟ ಮಾಡ್ತಾಯಿದ್ದೀವಿ ಅಷ್ಟೇ. ಬಿಸಿ ಊಟಕ್ಕೆ ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ತರಕಾರಿಗಳನ್ನ ಕೊಡ್ತೀನಿ. ಇದು ಮೆಹಂದಿ ಗಿಡ. ಇದು ಮೆಹಂದಿ ಗಿಡನ ಏನಪ್ಪ ಅಂದರೆ, ಇದು ಒಂದು ಗಿಡ ನನ್ನ ಜಮೀನಲ್ಲಿ ಹಾಕ್ಕೊಂಡಿದ್ದೆ. ಇದನ್ನು ಒಣಗಿಸ್ಬಿಟ್ಟು ಇದನ್ನು ಸಸಿನೂ ಕೊಡ್ತಾಯಿದ್ದೀನಿ ನಾನು. ಮೊನ್ನೆ ಕೃಷಿ ಮೇಳದಲ್ಲೆಲ್ಲ ಸಸಿ ಕೊಟ್ಟೆ. ಇದ್ರ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇದು ಈ ಸಪ್ಪನ್ನೆಲ್ಲ ಏನು ಮಾಡ್ತಾರೆ, ಮೆಹಂದಿನ ತಲೆಗೆ, ಈಗ ನಂದೇನಪ್ಪ ಇದು ಕಾನ್ಸೆಪ್ಟ್ ಅಂದರೆ, ತಲೆಗೆ ಬೆಳೆ ಕೂದಲಾಗಿರ್ತಾವಲ್ಲ, ಹೇಡೈ ಹಚ್ಕೊತಾರಲ್ಲ ಹೆಣ್ಮಕ್ಳು, ಹೇಡೈ ಬೇಡ, ಇದನ್ನು ಒಣಗಿಸ್ಬಿಟ್ಟು ಇಟ್ಕೊಂಡು ಮನೇಲಿ ಇಟ್ಕೊಂಡು ಇದನ್ನು ತಲೆಗೆ ಹಚ್ಕೊಂಡ್ರೆ ಅದು ಹೇಡೈ ಬೇಡ, ಈ ಮೆಹಂದಿ ಗಿಡ ಹಚ್ಕೊಂಡ್ರೆ ಕೋಲ್ಡ್ ಇರುತ್ತೆ ತಲೆ ಅಂತೇಳಿ ಇದನ್ನು ಒಂದು ಮೆಹಂದಿ ಗಿಡನೂ ಸಹ ನನ್ನ ಜಮೀನಲ್ಲಿ ಇಟ್ಕೊಂಡಿದ್ದೀನಿ. ಬಂದರಿಗೆ ಇದನ್ನು ಎಷ್ಟು ವರ್ಷದ್ದು? ಇದು ಸುಮಾರು ಒಂದು 3 ವರ್ಷದ್ದು. 3 ವರ್ಷದಿಂದನೂ ಜನಗಳಿಗೆ ಕೊಡ್ತೀನಿ. ಆದ್ರೂ ಇದನ್ನ ಸೇವಾ ಭಾವನೆಯಿಂದ ಸ್ವಲ್ಪ ಜನಗಳಿಗೆ ಫ್ರೀಯಾಗೂ ಕೊಡ್ತೀನಿ. ಇದರಿಂದ ಏನಾದ್ರು ಆದಾಯ ಮಾಡ್ತಾ ಇದೀರಾ? ಒಂದು ಸ್ವಲ್ಪ ಸಣ್ಣ ಪುಟ್ಟ ಮೊನ್ನೆ ಒಂದು ಸ್ವಲ್ಪ ಆಯ್ತು, ಒಂದು 200-300 ಸಸ್ಯ ಮಾಡಿದ್ದೆ. ಇದರಿಂದ ಸಹ ಒಂದು ಗಿಡದಿಂದ ಒಂದು 10,000 ರೂಪಾಯಿ ಸಂಪಾದನೆ. ಎಲ್ಲದ್ರಿಂದನೂ ಆದಾಯ, ಮುಟ್ಟಿದ್ದೆಲ್ಲ ಆದಾಯ, ಒಂದು 10,000 ರೂಪಾಯಿ ಸಂಪಾದನೆ ಆಯ್ತು. ನೆಕ್ಸ್ಟ್ ಎಲ್ಲ ಬೇಡ, ನಾನು ಫ್ರೀ ಜನಗಳಿಗೆ ಒಂದು ಸ್ವಲ್ಪ ಕೊಡ್ಬೇಕು ಅಂತೇಳಿ ಹೊಂಟಿದ್ದೀನಿ. ಇದೊಂದು ಫ್ರೀ. ಮತ್ತೆ ಈ ಎಲೆ ಏನು? ಇದು ಬಿರಿಯಾನಿ ಎಲೆ ಅಂತ. ಇದು ಒಂದು ಮಾತ್ರ ಹಚ್ಚಿದ್ದೆ. ಇದು ಈಗ ಇಷ್ಟು ಮಾತ್ರ ಹಚ್ಚಿದ್ದೆ ಇದನ್ನ. ಇದು ಬಿರಿಯಾನಿ ಎಲೆ. ಇದು ಪಲಾವ್ಗೆ, ನಾವು ಬಿರಿಯಾನಿಗೆ ಸಂತೆಯಲ್ಲಿ ಕೊಂಡ್ಕೊಂತೀವಲ್ಲ, ಇಷ್ಟನ್ನ ಹಾಕ್ತಾರೆ. ನೀವು ನೋಡಿರ್ಬೇಕು, ಮದುವೆ ಸಮಾರಂಭಗಳಿಗೆ ಅದಕ್ಕೆಲ್ಲನ ಈ ತರ ಕಟ್ ಮಾಡ್ಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಹಾಕ್ತಿವಲ್ಲ, ಇದು ಬಿರಿಯಾನಿ ಎಲೆ. ಇದು ಮದರ್ ಪ್ಲಾಂಟ್. ಇದು ಇಷ್ಟೇ ಹಚ್ಕೊಂಡಿದ್ ನಾನು, ಒಂದೇ ಸಸಿಯಿಂದ ನೋಡಿ ಇಷ್ಟೊಂದಾಗಿದೆ. ಇದು ಎಲ್ಲರೂ ಮನೇಲಿ ಒಂದೊಂದು ಸಸಿ ಇಟ್ಕೊಂಡ್ರು ಸಹ ಇದನ್ನ ನಾವು ಸಂತೆಗೆ ಹೋಗೋದು ಬೇಡ. ಇದು ಬಿರಿಯಾನಿ ಎಲೆ, ನಾವು ಫಂಕ್ಷನ್ಗಳಿಗಾಗಲಿ ಇದನ್ನೇ ಯೂಸ್ ಮಾಡ್ಕೊಬಹುದು. ಇದೇನು? ಇದು ದೊಡ್ಡ ಪತ್ರೆ ಅಂತೀವಿ. ಈ ದೊಡ್ಡ ಪತ್ರೆನ ಸಹ ನನಗೆ ಒಂದ್ ಸ್ವಲ್ಪ ಹಣ ಆಯ್ತು ಕೃಷಿ ಮೇಳದಲ್ಲಿ. ಇದನ್ನ ಪ್ಯಾಕೆಟ್ ಅಲ್ಲಿ ಈ ರೀತಿ ಪ್ಯಾಕೆಟ್ಗೆ ಹಾಕ್ಬೇಕು. ಇದನ್ನ ಶೀತ ಕೆಮ್ಮಿಗೆ ಮಲೆನಾಡು ಭಾಗದಲ್ಲಿ ತುಂಬಾ ಇದು ಎಲ್ಲ ಕೃಷಿ ಕಾಲೇಜಲ್ಲೂ ಇರುತ್ತೆ. ತುಂಬಾ ನಾವು ರೈತರಾದರೂ ಒಂದು ಸ್ವಲ್ಪ ಇಟ್ಕೊಬೇಕು ಮನೆಗೆ ಒಂದೊಂದು. ಇದಾಯ್ತು. ಈಗ ಇದು ದೊಡ್ಡ ಪತ್ರೆ. ಇದು ಶೀತ ಕೆಮ್ಮಿಗೆಲ್ಲ, ಮಕ್ಕಳಿಗೆ ಶೀತ ಕೆಮ್ಮಿಗೆಲ್ಲ ಕೊಡ್ತಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಇದನ್ನ ತೊಂಬಳೆ ಅಂತೀವಲ್ಲ, ಸಾಂಬಾರಾಗಿ, ತಿಳಿ ಸಾಂಬಾರ್ ತರ ಮಾಡ್ಕೊಂತಾರೆ. ಇದನ್ನ ಎಲೆನ ಉಪಯೋಗಿಸೋದು ಹೇಗೆ? ಅದನ್ನೇ ಸಾಂಬಾರಿಗೆ ಇದನ್ನ ಸ್ವಲ್ಪ ಹೆಚ್ಚಿಬಿಟ್ಟು ಕಂದಿಸ್ತಾರೆ ಅನ್ಸುತ್ತೆ. ಕಂದಿಸಿದ್ಮೇಲೆ ಇದನ್ನ ಸಾಂಬಾರಿಗೆ, ಮಲೆನಾಡು ಭಾಗದಲ್ಲಿ ಗೊತ್ತಿದೆ,
ಒಟ್ಟು ಒಂದು ಸ್ವಲ್ಪ ಸಾಂಬಾರಿಗೂ ಉಪಯೋಗಿಸ್ತಾರೆ. ಇದನ್ನು ಯೂಟ್ಯೂಬಲ್ಲಿ ಕ್ಲೀನಾಗಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಒಟ್ಟು ಶೀತ ಕೆಮ್ಮಿಗೆ ಮಕ್ಕಳಿಗೆ ಉಪಯೋಗಿಸ್ತಾರೆ. ಆದರೂ ಡಾಕ್ಟರ್ ಸಲಹೆ ಪಡ್ಕೊಂಡೇ ತೊಗೊಳ್ಳಿ. ಏನು ಅಂದ್ರೆ ನಾವು ಮತ್ತೆ ಹೇಳ್ಬೋದು, ಬೇರೆ ಥರ ಆಗೋದು ಬೇಡ.